ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೇವಂತಿ ಎದ್ದು ಸಿದ್ಧ ಆಗಿರ್ತಾಳೆ, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿರ್ತಾಳೆ. ನಾನು ಈ ಹೆಣದ ಮೇಲಿನ ಹೂವನ ಅವಳಿಗೆ ಮುಡ್ಸೋವರೆಗೂ ಅವಳು ಪೂಜೆಗೆ ಹೋಗ್ಬಾರ್ದು. ಅಪ್ಪಯ್ಯ, ನನ್ನ ಕಡೆಯಿಂದ ಇವತ್ತು ತಡ ಆಗೋಗಿದೆ. ನಾಳೆಯಿಂದ ಈ ತಪ್ಪು ಮಾಡೋದಿಲ್ಲ. ಇವತ್ತು ಅವಳನ್ನ ತಡಿ ಅಪ್ಪಯ್ಯ. ಸೇವಂತಿ, ಒಂದ್ ನಿಮಿಷ. ಏನ್ ಸೇವಂತಿ ನೀವು, ನಿನ್ನೆ ನಾನು ಅಷ್ಟೆಲ್ಲ ಹೇಳಿದೀನಿ, ಹೂವಿಲ್ದೆ ಖಾಲಿ ತಲೆನಲ್ಲಿ ಪೂಜೆ ಮಾಡಬಾರ್ದು, ನಾನ್ ದಿನ ನಿಮಗ್ ತಂದ್ಕೊಡ್ತೀನಿ ಅಂತ. ಅಷ್ಟ್ರಲ್ಲಿ ನೀವು ಪೂಜೆ ಮಾಡಕ್ ಹೊರಟಿದ್ದೀರಾ? ನಾನ್ ಬರೋವರೆಗೂ ನೀವು ಕಾಯ್ಬೇಕು ತಾನೆ? ಸಾರಿ ಮಾಯಮ್ಮ, ಅದು ನೆನ್ನೆ ಸರಿಯಾಗಿ ಪೂಜೆ ಮಾಡಕ್ಕಾಗ್ದೆ ಮನ್ಸೆಲ್ಲ ಕೆಟ್ಟೋಗಿತ್ತು. ಅದೇ ಯೋಚನೆಯಲ್ಲಿದ್ದೆ. ಇವತ್ತಾದ್ರೂ ಪೂಜೆ ನಿರ್ವಿಘ್ನವಾಗಿ ಚೆನ್ನಾಗಾದ್ರೆ ಸಾಕು ಅಂತ ಅನ್ಕೊಳ್ತಾ ನಿಮ್ ಹೂವಿನ ವಿಷಯನೇ ಮರ್ತ್ಬಿಟ್ಟೆ. ಕೊಡಿ, ನಾನೇ ಮುಡ್ಕೋತೀನಿ. ನಾಳೆಯಿಂದ ಮರಿಬಾರ್ದು. ಚಾನ್ಸೇ ಇಲ್ಲ, ಮರೆಯೋದಕ್ಕೆ ಇನ್ಮೇಲೆ ಸಾಧ್ಯನೇ ಇಲ್ಲ ಬಿಡಿ. ನೀವು ಬರೋದು 10 ನಿಮಿಷ ಅಲ್ಲ, ಅರ್ಧ ಗಂಟೆ ಆದ್ರೂ ನಾನು ಕಾಯ್ತೀನಿ. ಸಂತೋಷನಾ? ನಿನ್ನೆ ನಿಮ್ಮನ್ ಕಾಪಾಡಿದ್ದು ಈ ಹೂವನೇ ಅಮ್ಮ. ನೀವೇನಾದ್ರೂ ಹೂ ಮುಡ್ಕೊಳ್ದೆ ಖಾಲಿ ತಲೆನಲ್ಲಿ ಪೂಜೆ ಮಾಡಿದ್ರೆ ಇನ್ನೇನೇನ್ ಅಪಶಕ್ನಗಳಾಗ್ತಿತ್ತೋ ಏನೋ, ಇನ್ ಮುಂದೆ ಏನೇನ್ ಅಪಾಯ ಕಾದಿದ್ಯೋ ಏನೋ. ಅಲ್ವಾ? ಯೋಚನೆ ಮಾಡಿ. ಹೌದು ಮಾಯಮ್ಮ, ನಿಮ್ಮ ಮಾತು ನಿಜ. ನೀವು ತಂದು ಕೊಟ್ಟಿರೋ ಹೂವಿನ ಶ್ರೀರಕ್ಷೆಯಿಂದಾನೆ ಒಂದು ದೊಡ್ಡ ಗಂಡಾಂತರ ಚಿಕ್ಕದ್ರಲ್ಲೇ ಕಳೆದಿದೆ. ಅದೇನೋ ಹೇಳ್ತಾರಲ್ಲ, ತಲೆಗೆ ಬಂದಿದ್ದು ಕಿರೀಟದಲ್ಲೇ ಮುಗೀತು ಅಂತ. ನಿಜಕ್ಕೂ ಹೆಜ್ಜೆ ಹೆಜ್ಜೆಗೂ ನೀವು ನನ್ನ ತಲೆ ಕಾಯೋ ದೇವತೆನೇ ಆಗ್ಬಿಟ್ರಿ.